ಮಂಜುಗಡ್ಡೆ ಕರಗಿ ನೀರಾಗೋದು ಅಥವಾ ಮಳೆ ಬಂದ್ಮೇಲೆ ರಸ್ತೆಲಿ ನಿಂತಿರೋ ನೀರಿನ ಗುಂಡಿ ಬಿಸಿಲಿಗೆ ಒಣಗಿ ದಿಢೀರಂತ ಮಾಯವಾಗೋದು ಹೇಗೆ ಅಂತ ನಾವೆಲ್ಲ ಯೋಚಿಸ್ತಾ ಇರ್ತೀವಿ ಅಲ್ವಾ? ಹೌದು, ಖಂಡಿತ. ನೋಡೋಕೆ ಇದೊಂದು ಮ್ಯಾಜಿಕ್ ತರನೇ ಕಾಣಿಸುತ್ತೆ ನಮಗೆಲ್ಲ. ಅದೇ ಮ್ಯಾಜಿಕ್. ಆದ್ರೆ ಇವತ್ತಿನ ನಮ್ಮ ಈ ಕುತೂಹಲಕಾರಿ ಪಯಣದಲ್ಲಿ ಆ ಜಾದುವಿನ ರಹಸ್ಯನ ಭೇದಿಸೋಣ. ಮುಖ್ಯವಾಗಿ ಥರ್ಮಲ್ ಎನರ್ಜಿ ಅಂದ್ರೆ ಉಷ್ಣ ವಸ್ತುಗಳನ್ನ ಹೇಗೆ ಸಾಲಿಡ್, ಲಿಕ್ವಿಡ್ ಮತ್ತೆ ಗ್ಯಾಸ್ ಆಗಿ ಬದಲಾಯಿಸುತ್ತೆ ಅಂತ ಕಲಿಯೋಣ. ನಮ್ಮ ಸೋರ್ಸಸ್ ಪ್ರಕಾರ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಿಜ. ಅಂದ್ರೆ ಇದು ಬರೀ ಮ್ಯಾಜಿಕ್ ಅಲ್ಲ. ಇದೆಲ್ಲವೂ ವಸ್ತುಗಳ ಒಳಗಿರೋ ಅತಿ ಸಣ್ಣ ಪಾರ್ಟಿಕಲ್ಸ್ನ ಒಂದು ದೊಡ್ಡ ಡ್ಯಾನ್ಸ್ ಅಂತ ಹೇಳಬಹುದು. ಈ ಡ್ಯಾನ್ಸ್ ಹೇಗೆ ಶುರುವಾಗುತ್ತೆ ಅಂತ ನಾವು ನೋಡೋಣ. ಅಬ್ಬಾ, ಕೇಳೋಕೆ ತುಂಬಾ ಮಜಾವಾಗಿದೆ. ಅಂದ್ರೆ ಒಂದು ಸಾಲಿಡ್ ವಸ್ತುವಿನ ಒಳಗೆ ಈ ಪಾರ್ಟಿಕಲ್ಸ್ ಎಲ್ಲವೂ ಒಂದಕ್ಕೊಂದು ಅಂಟ್ಕೊಂಡ್ ನಿಂತಿರ್ತವೆಯಾ? ನಾನ್ ಎಲ್ಲೋ ಓದಿದ್ದೆ ಅವುಗಳ ನಡುವೆ ಕಣ್ಣಿಗೆ ಕಾಣದ ಒಂದು ಸೆಳೆತ ಇರುತ್ತೆ ಅಂತ. ಹೌದು, ಅದನ್ನೇ ನಾವು ಇನ್ವಿಸಿಬಲ್ ಗ್ಲೂ ಅಂತ ಕರೆಯೋದು. ಒಂದು ಸಾಲಿಡ್ ಒಳಗೆ ಆ ಪಾರ್ಟಿಕಲ್ಸ್ ಕದಲ್ದೆ ಗಟ್ಟಿಯಾಗಿ ನಿಂತಿರ್ತವೆ. ಸರಿಯಾದ ಹೋಲಿಕೆ. ಆ ಮಕ್ಕಳು ಕೈ ಹಿಡಿದು ನಿಂತಿರುವಾಗ ನಾವು ಬಿಸಿ ಮಾಡಿದ್ರೆ, ಅಂದ್ರೆ ಥರ್ಮಲ್ ಎನರ್ಜಿ ಕೊಟ್ರೆ ಏನಾಗುತ್ತೆ ಗೊತ್ತಾ? ಆ ಪಾರ್ಟಿಕಲ್ಸ್ಗೆ ಫುಲ್ ಎನರ್ಜಿ ಬಂದ್ಬಿಡುತ್ತೆ. ಎನರ್ಜಿ ಬಂದ್ರೆ ಅವು ಕುಣಿಯೋಕ್ ಶುರು ಮಾಡ್ತವಾ? ಬಿಸಿ ದೋಸೆ ಮೇಲೆ ಬೆಣ್ಣೆ ಕರಗದ ಹಾಗೆ. ಖಂಡಿತ. ಅವು ಇದ್ದ ಜಾಗದಲ್ಲೇ ವೇಗವಾಗಿ ವೈಬ್ರೇಷನ್ಸ್ ಶುರು ಮಾಡ್ತವೆ. ಅಂದ್ರೆ ನಡುಗಲು ಆರಂಭಿಸ್ತವೆ. ಥರ್ಮಲ್ ಎನರ್ಜಿ ಜಾಸ್ತಿ ಆದಾಗ ಆ ಪಾರ್ಟಿಕಲ್ಸ್ ನಡುಗುವ ವೇಗಕ್ಕೆ ಆ ಇನ್ವಿಸಿಬಲ್ ಗ್ಲೂ ಅಂದ್ರೆ ಇಂಟರ್ ಪಾರ್ಟಿಕಲ್ ಫೋರ್ಸಸ್ ತುಂಬಾನೇ ವೀಕ್ ಆಗ್ಬಿಡುತ್ತೆ. ಹಾಗಾದ್ರೆ ಆ ಜಾತ್ರೆಯಲ್ಲಿ ಮಕ್ಕಳು ತುಂಬಾ ಜೋರಾಗಿ ಕುಣಿಯೋಕ್ ಶುರು ಮಾಡಿದ್ರೆ ಕೈ ಬಿಟ್ಟು ಹೋಗುತ್ತಲ್ಲ, ಹಾಗೆ ಈ ಸಾಲಿಡ್ ಕೂಡ ಆಕಾರ ಕಳ್ಕೊಡುತ್ತಾ? ಹೌದು, ಅದೇ ನೋಡಿ ಮಜಾ. ಆಕಾರ ಕಳೆದುಕೊಂಡು ಅದು ಲಿಕ್ವಿಡ್ ಆಗಿ ಹರಿಯಲು ಶುರುವಾಗ್ತದೆ. ಇದನ್ನೇ ನಾವು ಮೆಲ್ಟಿಂಗ್ ಅಂತ ಕರೆಯೋದು. ಓ, ಇಲ್ಲೇ ನೋಡಿ ಅಸಲಿ ಮಜಾ ಇರೋದು. ಆ ಪಾರ್ಟಿಕಲ್ಸ್ ಈಗ ಲಿಕ್ವಿಡ್ ಆಗಿ ಹರಿತಾ ಇದೆ. ಅದಕ್ಕೆ ನಾವು ಇನ್ನೂ ಬಿಸಿ ಮಾಡಿದ್ರೆ ಏನಾಗುತ್ತೆ? ಆ ಲಿಕ್ವಿಡ್ ಕುದಿತಾ? ಖಂಡಿತ ಕುದಿಯುತ್ತೆ. ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ನೀವು ಗಮನಿಸಿದ್ರೆ ನೀರು ಕುದಿಯುವಾಗ, ಅಂದ್ರೆ ಅದರ ಬಾಯ್ಲಿಂಗ್ ಪಾಯಿಂಟ್ ತಲುಪಿದಾಗ ಆ ನೀರಿನ ಟೆಂಪರೇಚರ್ ಹೆಚ್ಚಾಗುವುದಿಲ್ಲ. ಒಂದು ನಿಮಿಷ, ಇದೇನು ವಿಚಿತ್ರ? ನಾವು ಗ್ಯಾಸ್ ಆನ್ ಮಾಡೇ ಇರ್ತೀವಿ, ಆದ್ರೂ ಟೆಂಪರೇಚರ್ ಜಾಸ್ತಿ ಆಗಲ್ವಾ? ನಾವು ಕೊಡುವ ಆ ಬಿಸಿ, ಆ ಥರ್ಮಲ್ ಎನರ್ಜಿ ಎಲ್ಲಿಗೆ ಹೋಗುತ್ತೆ ಹಾಗಾದ್ರೆ? ಇದೇ ವಿಜ್ಞಾನಿಗಳ ನೆಚ್ಚಿನ ಗುಟ್ಟು. ಲಿಕ್ವಿಡ್ ಕುದಿಯುವಾಗ ನಾವು ಕೊಡುವ ಥರ್ಮಲ್ ಎನರ್ಜಿ ಕೇವಲ ಆ ಪಾರ್ಟಿಕಲ್ಸ್ ನಡುವಿನ ಆಕರ್ಷಣೆಯನ್ನು ಪೂರ್ತಿಯಾಗಿ ಮುರಿಯೋಕೆ ಮಾತ್ರ ಕೆಲಸ ಮಾಡ್ತದೆ. ಅಂದ್ರೆ ಆ ಶಕ್ತಿ ಆ ಪಾರ್ಟಿಕಲ್ಸ್ ಅನ್ನು ಸ್ವತಂತ್ರ ಮಾಡಿ ವೇಪರ್ ಅಂದ್ರೆ ಗ್ಯಾಸ್ ಆಗಿ ಗಾಳಿಯಲ್ಲಿ ಹಾರಿಸುತ್ತೆ ಅಂತನಾ? ಹೌದು, ಅವು ಗ್ಯಾಸ್ ಆಗಿ ಹಾರುವುದರಲ್ಲಿ ಬ್ಯುಸಿ ಆಗಿರ್ತವೆ. ಹಾಗಾಗಿ ಅಲ್ಲಿ ಟೆಂಪರೇಚರ್ ಏರೋದಿಲ್ಲ. ಇದೇ ಬಾಯ್ಲಿಂಗ್. ವಾಹ್, ಮಕ್ಕಳು ಜಾತ್ರೆ ಬಿಟ್ಟು ಅವರವರ ಮನೆಗೆ ಓಡಿ ಹೋದ ಹಾಗೆ. ಆದ್ರೆ ನನ್ಗೊಂದು ಡೌಟ್ ಇದೆ. ಬಾಯ್ಲಿಂಗ್ ಅನ್ನೋದು ಪಾತ್ರೆಯಲ್ಲಿರುವ ಇಡೀ ಲಿಕ್ವಿಡ್ನಲ್ಲಿ ವೇಗವಾಗಿ ನಡೆಯುತ್ತಲ್ವಾ? ಹೌದು, ಇಡೀ ಲಿಕ್ವಿಡ್ನಲ್ಲಿ ನಡೆಯುತ್ತೆ. ಆದ್ರೆ ಆ ರಸ್ತೆ ಮೇಲಿರೋ ನೀರಿನ ಗುಂಡಿ ಕುದಿಯೋದಿಲ್ಲ ಅಲ್ವಾ? ಅದು ಹೇಗೆ ಒಣಗುತ್ತೆ? ಅದಕ್ಕೂ ಬಾಯ್ಲಿಂಗೂ ವ್ಯತ್ಯಾಸ ಇದೆಯಾ? ತುಂಬಾ ಒಳ್ಳೆ ಪ್ರಶ್ನೆ. ಆ ನೀರಿನ ಗುಂಡಿಯ ಕಥೆನೇ ಬೇರೆ. ಅದು ಇವ್ಯಾಪರೇಷನ್. ಬಾಯ್ಲಿಂಗ್ ತರಹ ಇದು ಇಡೀ ಲಿಕ್ವಿಡ್ನಲ್ಲಿ ನಡೆಯೋದಿಲ್ಲ. ಇದು ಕೇವಲ ಮೇಲ್ಮೈಯಲ್ಲಿ, ಅಂದ್ರೆ ಸರ್ಫೇಸ್ನಲ್ಲಿ ಮಾತ್ರ ನಡೆಯುವ ಸದ್ದಿಲ್ಲದ ಪ್ರಕ್ರಿಯೆ. ಓಹೋ, ಅಂದ್ರೆ ಬಿಸಿಲಿನ ಶಾಖಕ್ಕೆ ಆ ಸರ್ಫೇಸ್ ಮೇಲಿರುವ ಪಾರ್ಟಿಕಲ್ಸ್ ಮಾತ್ರ ಮೆಲ್ಲಗೆ ಆ ಇನ್ವಿಸಿಬಲ್ ಗ್ಲೂನ ಕಟ್ ಮಾಡ್ಕೊಂಡು ಗ್ಯಾಸ್ ಆಗಿ ಗಾಳಿಗೆ ಸೇರ್ಕೊಳ್ತಾವ? ನಿಖರವಾಗಿ ಹೇಳಿದ್ರಿ. ಅದೇ ಇವ್ಯಾಪರೇಷನ್. ಈಗ ಬಿಸಿ ಮಾಡಿದಾಗ ಈ ಕಣಗಳು ಹೇಗೆ ಡ್ಯಾನ್ಸ್ ಮಾಡ್ತವೆ ಅಂತ ಗೊತ್ತಾಯ್ತಲ್ವಾ? ಹೌದು, ತುಂಬಾ ಚೆನ್ನಾಗಿ ಅರ್ಥವಾಯ್ತು. ಆದ್ರೆ ನಾವು ಈ ಉಷ್ಣಾಂಶವನ್ನು ಅಂದ್ರೆ ಥರ್ಮಲ್ ಎನರ್ಜಿನ ಹಿಂದಕ್ಕೆ ಪಡೆದ್ರೆ ಏನಾಗುತ್ತೆ? ಉದಾಹರಣೆಗೆ ನೀರನ್ನು ಫ್ರಿಡ್ಜ್ನಲ್ಲಿಟ್ಟಾಗ? ಆಗ ನಾವು ಥರ್ಮಲ್ ಎನರ್ಜಿಯನ್ನು ತೆಗೆದು ಹಾಕಿದ ಹಾಗೆ ಆಗತ್ತೆ. ಆವಾಗ ಆ ಪಾರ್ಟಿಕಲ್ಸ್ಗೆ ಏನಾಗುತ್ತೆ ಅಂತ ನೀವು ಯೋಚನೆ ಮಾಡಿದ್ದೀರಾ? ಏನಾಗ್ಬೋದು? ಅವು ಸುಸ್ತಾಗಿ ಮತ್ತೆ ಒಂದನ್ನೊಂದು ಗಟ್ಟಿಯಾಗಿ ಅಪ್ಕೊಳ್ತಾವಾ? ಹೌದು. ನಾವು ಥರ್ಮಲ್ ಎನರ್ಜಿನ ತೆಗೆದ ತಕ್ಷಣ ಆ ಪಾರ್ಟಿಕಲ್ಸ್ ತಮ್ಮ ಶಕ್ತಿಯನ್ನು ಕಳೆದುಕೊಂಡು ತುಂಬಾ ನಿಧಾನವಾಗುತ್ತವೆ. ಅವುಗಳ ಓಡಾಟ ಕಮ್ಮಿಯಾದಾಗ ಆ ಇಂಟರ್ ಪಾರ್ಟಿಕಲ್ ಫೋರ್ಸಸ್ ಮತ್ತೆ ಅವುಗಳನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತವೆ. ಓ, ಆಗ ಅವು ಕದಲದ ಹಾಗೆ ಆಗಿ ಆ ಲಿಕ್ವಿಡ್ ಮತ್ತೆ ಸಾಲಿಡ್ ಆಗಿ ಬದಲಾಗುತ್ತೆ. ಇದನ್ನೇ ನಾವು ಫ್ರೀಸಿಂಗ್ ಅಂತ ಕರೆಯೋದಲ್ವಾ? ಹೌದು, ಅದೇ ಫ್ರೀಸಿಂಗ್. ಅಂದ್ರೆ ಥರ್ಮಲ್ ಎನರ್ಜಿ ಕೊಡೋದು ಮತ್ತೆ ತೆಗೆಯೋದು ಒಂಥರ ಕಣ್ಣಾಮುಚ್ಚಾಳೆ ಆಟದ ಥರ ಇದೆ. ನಿಜಕ್ಕೂ ಈ ಆಟನೇ ನಮ್ಮ ನಿತ್ಯ ಜೀವನಕ್ಕೆ ಆಧಾರ. ಈ ಇವ್ಯಾಪರೇಷನ್ ಇಲ್ದಿದ್ರೆ ಸಾಗರದ ನೀರು ಮೋಡಗಳೇ ಆಗೋದಿಲ್ಲ, ಮಳೆಯೇ ಬರೋದಿಲ್ಲ ಅಲ್ವಾ? ಖಂಡಿತ.
ಹಾಗೆ ಮೆಲ್ಟಿಂಗ್ ಪ್ರಕ್ರಿಯೆ ಇಲ್ಲದಿದ್ರೆ ನಮಗಿಷ್ಟವಾದ ಆಟಿಕೆಗಳನ್ನು ಮಾಡಲು ಆ ಪ್ಲಾಸ್ಟಿಕ್ ಅಥವಾ ಲೋಹಗಳನ್ನು ಕರಗಿಸಲು ಆಗುವುದಿಲ್ಲ. ನಮ್ಮ ಪ್ರಕೃತಿಯೇ ಈ ಥರ್ಮಲ್ ಎನರ್ಜಿಯಿಂದ ನಡೆಯುತ್ತಿವೆ. ಪ್ರಪಂಚದ ಅತಿ ಸಣ್ಣ ಕಣಗಳು ಆಡುವ ಈ ಡ್ಯಾನ್ಸ್ ಎಷ್ಟೊಂದು ಅದ್ಭುತವಾಗಿದೆ. ಹೌದು, ಈ ಸಣ್ಣ ಕಣಗಳು ಸಾಲಿಡ್ನಿಂದ ಲಿಕ್ವಿಡ್ಗೆ ಆಮೇಲೆ ಗ್ಯಾಸ್ಗೆ ಬದಲಾಗುವುದು ಪ್ರಕೃತಿ ಹೇಗೆ ತನ್ನನ್ನು ತಾನು ಬ್ಯಾಲೆನ್ಸ್ ಮಾಡಿಕೊಳ್ಳುತ್ತದೆ ಎನ್ನುವುದಕ್ಕೆ ದೊಡ್ಡ ಉದಾಹರಣೆ. ತುಂಬಾ ಮಜವಾದ ವಿಷಯಗಳನ್ನ ಇವತ್ತು ಕಲಿತ್ವಿ. ಕೊನೆಯದಾಗಿ ಒಂದು ಕುತೂಹಲದ ಯೋಚನೆ ನಮ್ಮ ಕೇಳುಗರಿಗೆ. ಮುಂದಿನ ಬಾರಿ ಮನೆಯಲ್ಲಿ ಒದ್ದೆ ಬಟ್ಟೆಯನ್ನು ಬಿಸಿಲಿನಲ್ಲಿ ಒಣಗಲು ಹಾಕಿದಾಗ ಆ ಬಟ್ಟೆಯೊಳಗಿನ ನೀರಿನ ಕಣಗಳು ಹೇಗೆ ನಿಶ್ಶಬ್ದವಾಗಿ ಎವಾಪರೇಷನ್ ಮೂಲಕ ಗ್ಯಾಸ್ ಆಗಿ ಗಾಳಿಯಲ್ಲಿ ಹಾರುತ್ತಿವೆ ಅಂತ ಊಹಿಸಿಕೊಳ್ಳಿ. ಈ ಕಣಗಳ ಡ್ಯಾನ್ಸ್ ನಮ್ಗೆ ಕಾಣಿಸದಿದ್ದರೂ ನಮ್ಮ ಸುತ್ತಮುತ್ತ ಸದ್ದಿಲ್ಲದೆ ನಡೆಯುತ್ತಲೇ ಇರುತ್ತದೆ.